ಅಕಾಡೆಮಿ. ಸೊ ಹಿಂದಿನ ವಿಡಿಯೋದಲ್ಲಿ ಚರ್ಚಿಸಿರ್ತಕ್ಕಂಥ ಭಾರತದ ಅರಣ್ಯ ಮತ್ತು ಭಾರತದ ರಾಷ್ಟ್ರೀಯ ಉದ್ಯಾನವನಗಳು ಹಿಂದಿನ ಪ್ರಶ್ನೋತ್ತರಗಳ ಮುಂದಿನ ಭಾಗ ಇದು. ಹಾಗಾದ್ರೆ 25ನೇ ಪ್ರಶ್ನೆ, ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವನವಿರುವ ರಾಜ್ಯ ಜಾರ್ಖಂಡ್. ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವನವಿರುವುದು ಜಾರ್ಖಂಡ್ ನಲ್ಲಿದೆ. ಸೊ ಈ ಪ್ರಶ್ನೆಯನ್ನ PSI 2002 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. 26ನೇ ಪ್ರಶ್ನೆ, ಇದರಲ್ಲಿ 1ನೇ ಭಾಗದಲ್ಲಿ ಮಳೆಯ ಸೆಂಟಿಮೀಟರ್ ಮತ್ತು 2ನೇ ಪಟ್ಟಿಯಲ್ಲಿ ಸಸ್ಯ ರಾಶಿಯನ್ನು ನೀಡಿದ್ದಾರೆ. ಸೊ 200 ಸೆಂಟಿಮೀಟರ್ ಇದರಷ್ಟು ಮಳೆ ಆಗುವುದು ನಿತ್ಯ ಹರಿದ್ವರ್ಣದ ಮಳೆ ಕಾಡುಗಳಲ್ಲಿ, ಅಂದ್ರೆ ಸದಾ ಹಸಿರಾಗಿರ್ತಕ್ಕಂಥ ಕಾಡುಗಳಲ್ಲಿ ಸುಮಾರು 200 ಸೆಂಟಿಮೀಟರ್ ಅಷ್ಟು ಮಳೆ ಆಗ್ತದೆ. 100 to 200 ಸೆಂಟಿಮೀಟರ್ ಅಂದ್ರೆ 100 ಸೆಂಟಿಮೀಟರ್ ಇದು ಎಲೆ ಕಳಚುವ ಮಳೆಗಾಲದ ಕಾಡು, ಅಂದ್ರೆ ಬಿಸಿಲಿನಲ್ಲಿ ಎಲೆ ಉದುರ್ಬಿಟ್ಟು ಮಳೆಗಾಲದಲ್ಲಿ ಹಸಿರಾಗಿರ್ತಕ್ಕಂಥ ಕಾಡಿನಲ್ಲಿ 100 ಸೆಂಟಿಮೀಟರ್ ಮಳೆ ಆಗ್ತದೆ. 50 100 ಸೆಂಟಿಮೀಟರ್ ಇದು ಉಷ್ಣವಲಯದ ಹುಲ್ಲುಗಾವಲು, ಇಲ್ಲಿ ಹೆಚ್ಚಿಗೆ ಉಷ್ಣವಲಯದಲ್ಲಿರ್ತದೆ, ಅಲ್ಲಿ 50 100 ಸೆಂಟಿಮೀಟರ್ ಆಗ್ತದೆ. 50 ಸೆಂಟಿಮೀಟರ್ ಇದು ಒಣ ಮುಳ್ಳು ಗಿಡಗಳ ಕಾಡು, ಸುಮಾರು ಭೂಮಿಯ ಜಗತ್ತಿನಲ್ಲಿ ಮತ್ತೆ ಒಣ ಮುಳ್ಳು ಗಿಡಗಳ ಕಾಡುಗಳಲ್ಲಿ ಇದು ಆಗ್ತದೆ. 27ನೇ ಪ್ರಶ್ನೆ, ಬಿಸಿಲೆ ಕಾಡು ಈ ಜಿಲ್ಲೆಯಲ್ಲಿದೆ, ಇದು ಹಾಸನ ಜಿಲ್ಲೆಯಲ್ಲಿದೆ. ಈ ಪ್ರಶ್ನೆಯನ್ನ PSI 2002 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. 28ನೇ ಪ್ರಶ್ನೆ, ಮ್ಯಾಂಗ್ರೋವ್ ಎನ್ನುವ ಸಸ್ಯಗಳು ಕಂಡು ಬರುವ ಪ್ರದೇಶ, ಇದು ನದಿ ಅಥವಾ ಸಮುದ್ರ ತೀರದಲ್ಲಿ ಮ್ಯಾಂಗ್ರೋವ್ ಸಸ್ಯಗಳು ಕಂಡು ಬರ್ತವೆ. ನಿತ್ಯ ಹರಿದ್ವರ್ಣ ಕಾಡುಗಳು ಬೆಳೆಯಲು ಬೇಕಾದ ವಾತಾವರಣದ ಬಗ್ಗೆ ಇರುವ ವಿಷಯಗಳು. ಸೊ ಇಲ್ಲಿ ಮಳೆ 200 ಸೆಂಟಿಮೀಟರ್ ಆಗಬೇಕಾಗ್ತದೆ, ಉಷ್ಣತೆ 25 27 ಡಿಗ್ರಿಯಲ್ಲಿ ಇರಬೇಕಾಗ್ತದೆ, ತೇವಾಂಶ ವಾರ್ಷಿಕ ಸರಾಸರಿ 77% ಇರಬೇಕಾಗ್ತದೆ. ಸೊ ಈ ಪ್ರಶ್ನೆಯನ್ನ 2 ಪ್ರಶ್ನೆ ಪತ್ರಿಕೆ ಅಂದ್ರೆ PSI ಮತ್ತು ಎಕ್ಸರ್ಸೈಸ್ ಗಾರ್ಡ್ 2013 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ವಿಶ್ವ ಅರಣ್ಯ ದಿನ ಇದು ಮಾರ್ಚ್ 21ರಂದು ಪ್ರತಿ ವರ್ಷ ಆಚರಿಸ್ತಾರೆ. ESI 2013 ಪ್ರಶ್ನೆ, ಅಪ್ಪಿಕೋ ಚಳುವಳಿಯ ನೇತೃತ್ವ ವಹಿಸಿದವರು ಯಾರು? ಪಾಂಡುರಂಗ್ ಹೆಗಡೆ. ಈ ಪ್ರಶ್ನೆಯನ್ನ PSI 2014 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದು ಕರ್ನಾಟಕದ ಚಾಮರಾಜನಗರದಲ್ಲಿದೆ. ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಇದು ಅಸ್ಸಾಂನಲ್ಲಿದೆ. ಇದು ಒಂದು ಕಮ್ಮಿನ ಖಡ್ಗರ್ ಮೃಗ, ಇದಕ್ಕೆ ಹೆಸರುವಾಸಿಯಾಗಿದೆ. ಗಿರ್ ರಾಷ್ಟ್ರೀಯ ಉದ್ಯಾನವನ ಇದು ಗುಜರಾತ್ನಲ್ಲಿದೆ. ಸೊ ಇದು ಏಷ್ಯಾದ ಸಿಂಹಕ್ಕೆ ಪ್ರಸಿದ್ಧಿಯಾಗಿದೆ. ದಚಿರಾಮ್ ರಾಷ್ಟ್ರೀಯ ಉದ್ಯಾನವನ ಇದು ಕಾಶ್ಮೀರದ ಕಣಿವೆಯಲ್ಲಿದೆ. ಈ ಪ್ರಶ್ನೆಯನ್ನ PSI 2015 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. 34ನೇ ಪ್ರಶ್ನೆ, 1972ರಲ್ಲಿ ಯಾವ ಪ್ರಾಣಿಯ ಬದಲಾಗಿ ಹುಲಿಯನ್ನು ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಲಾಯಿತು? ಇದು ಸಿಂಹದ ಬದಲಾಗಿ ಹುಲಿಯನ್ನ ರಾಷ್ಟ್ರೀಯ ಪ್ರಾಣಿಯಾಗಿ ಬದಲಾಯಿಸ್ತಾರೆ. ಇದು PSI 2013 ಪ್ರಶ್ನೆ. ಕರ್ನಾಟಕದಲ್ಲಿರುವ ಪ್ರಾಜೆಕ್ಟ್ ಟೈಗರ್ಗೆ ಸಂಬಂಧಿಸಿರುವಂತಹ ರಾಷ್ಟ್ರೀಯ ಉದ್ಯಾನಗಳು ಅವು ಬಂಡೀಪುರ, ಭದ್ರಾ, ನಾಗರಹೊಳೆ, ದಾಂಡೇಲಿ, ಅನ್ಶಿ ಮತ್ತು ಬಿಳಿರಂಗನ ಬೆಟ್ಟ. 36ನೇ ಪ್ರಶ್ನೆ, ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣ ಇಲ್ಲಿದೆ, ಇದು ಆಂಧ್ರ ಪ್ರದೇಶದಲ್ಲಿದೆ. ಅತಿ ಹೆಚ್ಚು ಹುಲಿ ಹೊಂದಿರತಕ್ಕಂತ ರಾಜ್ಯ ಯಾವುದು ಅಂದ್ರೆ ಕರ್ನಾಟಕ. ರಾಷ್ಟ್ರೀಯ ಉದ್ಯಾನವನಗಳು ಇದು ಹೆಮಿಸ್, ಇದು ಜಮ್ಮು ಕಾಶ್ಮೀರದಲ್ಲಿದೆ. ನಮ್ದಾಫಾ ಇದು ಅರುಣಾಚಲ ಪ್ರದೇಶದಲ್ಲಿದೆ. ಬಾಲ್ಫಾಕ್ರಮ್ ಇದು ಮೇಘಾಲಯದಲ್ಲಿದೆ. ಹಜಾರಿಬಾಗ್ ಇದು ಜಾರ್ಖಂಡ್ ನಲ್ಲಿದೆ. ಸೊ ಇದು KS 2015 ಪ್ರಶ್ನೆ. ಹುಲಿ ಸಂರಕ್ಷಣಾ ತಾಣದಿಂದ ಹೊರತುಪಡಿಸಲಾದ ಕರ್ನಾಟಕದ ವನ್ಯಜೀವಿ ಯಾವುವು? ಇದು ಬಂಡೀಪುರ, ಭದ್ರಾ, ನಾಗರಹೊಳೆ, ಅಂಶಿ. ಇದು KS 2012 ಪ್ರಶ್ನೆ ಇಲ್ಲಿ ಕೇಳಿದ್ದಾರೆ. ಬಿಳಿಗಿರಿ ರಂಗಸ್ವಾಮಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ರಕ್ಷಿಸಲಾಗಿರುವ ಪ್ರಾಣಿ ಪ್ರಭೇದ ಯಾವುದು ಅಂದ್ರೆ ಹುಲಿ. ಇದು KS 2010 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಭಾರತದಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಆರಂಭವಾದ ವರ್ಷ? ಇದು 1992ರಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಆರಂಭವಾದದ್ದು 1992ರಲ್ಲಿ. ಇದನ್ನ KS 2008 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಕಾಡು ಕತ್ತೆ ಪ್ರಾಣಿಧಾಮ ಇರುವುದು ಕಚ್ನ ಹರಿವು ಪ್ರದೇಶ, ಗುಜರಾತ್ನ ಕಚ್ನ ಹರಿವು ಪ್ರದೇಶದಲ್ಲಿ ಇದೆ. ವನ್ಯಜೀವಿ ರಕ್ಷಣಾ ಅಧಿನಿಯಮ ಜಾರಿಯಾದ ವರ್ಷ? ಇದು 1972ರಲ್ಲಿ. ಅತಿ ಹೆಚ್ಚು ಅರಣ್ಯ ಹೊಂದಿರುವ ಕರ್ನಾಟಕದ ಜಿಲ್ಲೆ ಯಾವುದು? ಇದು ಉತ್ತರ ಕನ್ನಡ ಜಿಲ್ಲೆ. ಇದು KS 2005 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿನ ಜೈವಿಕ ಹಾಟ್ಸ್ಪಾಟ್ ಇವು ಯಾವುವು? ಯಾವುವು ಅಂದ್ರೆ ಪಶ್ಚಿಮ ಘಟ್ಟಗಳು. ಇದು KS 2005 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಪಶ್ಚಿಮ ಘಟ್ಟಗಳಲ್ಲಿನ ಅರಣ್ಯದ ವಿಧ, ಇಲ್ಲಿ ಯಾವ ಅರಣ್ಯ ಇದೆ ಅಂದ್ರೆ ನಿತ್ಯ ಹರಿದ್ವರ್ಣದ ಕಾಡು, ಅಂದ್ರೆ ಸದಾ ಹಸಿರಾಗಿರ್ತಕ್ಕಂಥ ಕಾಡು. ಒಟ್ಟು ವಿಸ್ತೀರ್ಣದ 50% ಹೆಚ್ಚು ಭಾಗ ಅರಣ್ಯವನ್ನು ಹೊಂದಿವೆ ಎಂದು ವರದಿಯಾಗಿರುವ ಈಶಾನ್ಯ ಭಾರತದ ರಾಜ್ಯಗಳು ಯಾವುವು ಅಂದ್ರೆ ಅಸ್ಸಾಂ, ಮೇಘಾಲಯ, ಮಿಜೋರಾಂ, ಅರುಣಾಚಲ್ ಪ್ರದೇಶ್.
ಅತ್ತಿಗೇರಿ ವನ್ಯಜೀವಿ ಅಭಯಾರಣ್ಯವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಇದು ಉತ್ತರ ಕನ್ನಡದಲ್ಲಿದೆ. ಇದನ್ನು KSRP 2018 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಕರ್ನಾಟಕದ ರಾಜ್ಯದ ಹಕ್ಕಿ ಯಾವುದು? ಭಾರತೀಯ ರೋಲರ್. ಇದನ್ನ KSRP 2018. ಕರ್ನಾಟಕದಲ್ಲಿ ಪುಷ್ಪಗಿರಿ ಅಭಯಾರಣ್ಯವಿರುವ ಜಿಲ್ಲೆ? ಇದು ಕೊಡಗಿನಲ್ಲಿದೆ. ಪುಷ್ಪಗಿರಿ ಅಭಯಾರಣ್ಯ ಇರುವುದು ಕೊಡಗಿನಲ್ಲಿ. ವ್ಯಕ್ತಿಗಳ ಅಭಯಾರಣ್ಯವಾಗಿರುವ ಪಿಟ್ವಿ ದ್ವೀಪವು ಇದರ ಭಾಗ? ಇದು ಲಕ್ಷದ್ವೀಪದ ಭಾಗ. ಈ ಪ್ರಶ್ನೆಯನ್ನ KSRP 2018 ಕೇಳ್ತಾರೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಹರಡಿರುವ ರಾಜ್ಯಗಳು? ಬಂಡೀಪುರ ರಾಷ್ಟ್ರೀಯ ಉದ್ಯಾನವು 3 ರಾಜ್ಯಗಳನ್ನು ಹರಡಿದೆ: ಕರ್ನಾಟಕ, ಕೇರಳ, ತಮಿಳುನಾಡು. ಸೊ 3 ರಾಜ್ಯಗಳನ್ನ ಹರಡಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂದ್ರೆ ಬಂಡೀಪುರ. ಈ ಪ್ರಶ್ನೆಯನ್ನ KSISF 2018 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ರಂಗನತಿಟ್ಟು ಪಕ್ಷಿಧಾಮ ಇರುವ ಜಿಲ್ಲೆ? ಇದು ಮಂಡ್ಯದಲ್ಲಿದೆ. ಪಕ್ಷಿಧಾಮ ಇದು ಮಂಡ್ಯದಲ್ಲಿದೆ. ಈ ಪ್ರಶ್ನೆಯನ್ನ APSC ಪೊಲೀಸ್ ಕಾನ್ಸ್ಟೇಬಲ್ 2013 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿಗೆ ಭಾರತದ ಅರಣ್ಯ ಮತ್ತು ಉದ್ಯಾನವನಗಳನ್ನ ಹಿಂದಿನ ಹಳೆ ಎಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಚರ್ಚಿಸಿದ್ದೇವೆ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಅಧ್ಯಾಯವಾರು ಪ್ರಶ್ನೆಗಳನ್ನ ಚರ್ಚಿಸೋಣ. ತಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಶುಭ.